ಟೋಲ್ ಕಟ್ಟಿ ಬೇಜಾರಾದವರಿಗೆ ಗುಡ್ ನ್ಯೂಸ್. ವರ್ಷದ ಪಾಸ್ ಲೈಫ್ ಟೈಮ್ ಪಾಸ್ಗೆ ನಿರ್ಧಾರ. ಈ ಲಾಭ ಈ ವಾಹನ ಇದ್ದವರಿಗೆ ಮಾತ್ರ. ಟೋಲ್ ವಿಚಾರದಲ್ಲಿ ಸಾರ್ವಜನಿಕರಿಗಾಗುತ್ತಿರತಕ್ಕಂಥ ಅನಾನುಕೂಲ ತಪ್ಪಿಸುವ ನಿಟ್ಟಿನಲ್ಲಿ ಅನೇಕ ಸುಧಾರಣೆಗಳನ್ನು ತರುತ್ತಿರುವ ಕೇಂದ್ರ ಸರ್ಕಾರ ಇದೀಗ ಮತ್ತೊಂದು ಕಾರ್ಯಕ್ಕೆ ಮುಂದಾಗಿದೆ. ಪ್ರತಿದಿನವೂ ಪ್ರಯಾಣದ ಸಂದರ್ಭದಲ್ಲಿ ಜನರಿಗೆ ತೀವ್ರ ಕಿರಿಕಿರಿ ಆಗಬಾರ್ದು ಎಂದು ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಪರಿಚಯಿಸಿ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಈಗ ವಾರ್ಷಿಕ ಟೋಲ್ ಪಾಸ್ ನೀಡುವ ಚಿಂತನೆಯಲ್ಲಿ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಇಲಾಖೆ ಆಲೋಚನೆ ಮಾಡ್ತಿದೆ. ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರ ಕೂಡ ಹೊರಬೀಳಲಿದೆ. ಹೌದು, ಇನ್ನು 1 ವರ್ಷಕ್ಕೆ 3,000 ರೂಪಾಯಿಗಳನ್ನು ಪಾವತಿಸಿದರೆ ಇಡೀ ವರ್ಷ ಪೂರ್ತಿ ಟೋಲ್ ಇರುವ ರಸ್ತೆಗಳಲ್ಲಿ ಪ್ರಯಾಣಿಸಬಹುದಾಗಿದೆ. ಅಲ್ಲದೆ ಇದೇ ಮಾದರಿಯಲ್ಲಿ 30,000 ರೂಪಾಯಿಗಳನ್ನು ನೀಡಿದರೆ ಜೀವಾವಧಿ ಪಾಸನ್ನು ಸಹ ವಿತರಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ಪಾಸ್ ಪಡೆದರೆ 15 ವರ್ಷಗಳವರೆಗೆ ಟೋಲ್ ರಸ್ತೆಗಳಲ್ಲಿ ಆರಾಮಾಗಿ ಸಂಚಾರ ಮಾಡಬಹುದಾಗಿದೆ. ಇನ್ನು ಪ್ರಮುಖವಾಗಿ ಖಾಸಗಿ ಕಾರನ್ನು ಹೊಂದಿರುವವರಿಗೆ ಮಾತ್ರ ಈ ನೂತನ ವ್ಯವಸ್ಥೆ ಜಾರಿಯಾಗಲಿದೆ. ಈ ಕುರಿತ ಪ್ರಸ್ತಾವನೆಯು ಈಗಾಗಲೇ ಕೇಂದ್ರ ಸಾರಿಗೆ ಇಲಾಖೆಯ ಮುಂದಿದ್ದು, ಆದರೆ ಅದರ ಸಾಧಕ ಬಾಧಕಗಳನ್ನು ಕುರಿತು ಚರ್ಚೆಯು ಮುಂದುವರೆದಿದೆ. ಇನ್ನು ಈ ನೂತನ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಜೊತೆಗೆ ಟೋಲ್ ಬೆಲೆಯಲ್ಲಿ ಬದಲಾವಣೆ ತಂದು ಖಾಸಗಿ ಕಾರಿಗೆ ವಿಧಿಸಲಾಗುತ್ತಿರುವ ಮೂಲ ಬೆಲೆಯನ್ನು ರದ್ದುಗೊಳಿಸುವ ಕುರಿತು ಸಚಿವಾಲಯವು ಚಿಂತನೆ ನಡೆಸಿದೆ. ಅಲ್ಲದೆ ತಮ್ಮ ಪ್ರಯಾಣಕ್ಕೆಂದು ಆಗಾಗ ಹೆದ್ದಾರಿ ಉಪಯೋಗಿಸುವ ಜನರಿಗೆ ಇಲಾಖೆಯ ವತಿಯಿಂದ ಈಗಾಗಲೇ ತಿಂಗಳ ಪಾಸುಗಳನ್ನು ನೀಡುವ ವ್ಯವಸ್ಥೆ ಚಾಲ್ತಿಯಲ್ಲಿದ್ದು, ಈ ಪಾಸಿಗಾಗಿ ಪ್ರಸ್ತುತ 340 ರೂಪಾಯಿಗಳಷ್ಟು ಹಣವನ್ನು ವಿಧಿಸಲಾಗ್ತಿದೆ. ಆದರೆ ಇವರಿಗೂ ಸಹ ಈ ನೂತನ ಪಾಸ್ ವ್ಯವಸ್ಥೆಯ ಅಡಿಯಲ್ಲಿ ತಂದು 4,080 ರೂಪಾಯಿಗಳನ್ನು ಪಡೆದು 1 ವರ್ಷದ ಟೋಲ್ ಪಾಸ್ ನೀಡುವುದರ ಬಗ್ಗೆ ಇಲಾಖೆಯು ಗಮನ ಹರಿಸುತ್ತಿದೆ. ಅಲ್ಲದೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಇಲಾಖೆಯ ಸಚಿವರಾದ ನಿತಿನ್ ಗಡ್ಕರಿ ಈ ಕುರಿತು ಕೆಲ ದಿನಗಳ ಹಿಂದಷ್ಟೇ ಸುಳಿವು ನೀಡಿದರು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಇಡೀ ದೇಶಾದ್ಯಂತ ಏಕರೂಪ ಟೋಲ್ ನೀತಿ ತರುವ ಯೋಚನೆಯಲ್ಲಿದ್ದೇನೆ ಅಂತ ಹೇಳಿದರು. ಒಂದು ವೇಳೆ ಈ ನೂತನ ವ್ಯವಸ್ಥೆ ಜಾರಿಗೆ ಬಂದರೆ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಹೆಚ್ಚಿನ ಲಾಭವಾಗಲಿದ್ದು, ಸಾರ್ವಜನಿಕರು ನಿಗದಿತ ಹಣ ನೀಡಿ ಪಾಸ್ ಪಡೆದರೆ ಅವರು ಪ್ರತಿದಿನವೂ ಅನುಭವಿಸುತ್ತಿರುವ ತೊಂದರೆಯಿಂದ ತಪ್ಪಿಸಿಕೊಂಡು ನೆಮ್ಮದಿಯಿಂದ ಪ್ರಯಾಣಿಸಬೇಕೆಂದು ಈ ಟೋಲ್ ನೀತಿಯ ಉದ್ದೇಶವಾಗಿದೆ ಎನ್ನುವುದು ಸ್ಪಷ್ಟವಾಗಿದೆ. ನೂತನ ವ್ಯವಸ್ಥೆಯಿಂದ ಟೋಲ್ ಸಂಗ್ರಹಣೆ ಹೇಗೆ? ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆಯು ಪರಿಚಯಿಸಲು ಮುಂದಾಗಿರುವ ಈ ನೂತನ ಟೋಲ್ ವ್ಯವಸ್ಥೆಯು ಪ್ರಮುಖವಾಗಿ GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಾರ್ವಜನಿಕರಿಂದ ಟೋಲ್ ಸಂಗ್ರಹಿಸುತ್ತದೆ. ಅಲ್ಲದೆ ಪ್ರಸ್ತುತ ದೇಶದಲ್ಲಿ ಇರುವ ಟೋಲ್ ವ್ಯವಸ್ಥೆಗಿಂತಲೂ ಇನ್ನಷ್ಟು ಉಪಯೋಗವಾಗುವ ರೀತಿಯಲ್ಲಿ ಈ ನೂತನ ವ್ಯವಸ್ಥೆಯು ಜನರಿಗೆ ಸೇವೆ ನೀಡಲಿದೆ. ಇನ್ನು ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಹಾಗೂ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವವರಿಗೆ ತಾವು ತೆರಳಬೇಕಾಗಿರುವ ದೂರದ ಆಧಾರದ ಮೇಲೆ ಟೋಲ್ ಶುಲ್ಕವನ್ನು ಮಾಡುವ ಉದ್ದೇಶವನ್ನು ಇಲಾಖೆಯು ಹೊಂದಿದೆ. ಒಟ್ಟಿನಲ್ಲಿ ಈ ನೂತನ ಟೋಲ್ ನೀತಿಯು ಆದಷ್ಟು ಬೇಗನೆ ಜಾರಿಗೆ ಬಂದು ದಿನಂಪ್ರತಿ ಹೆದ್ದಾರಿ ಟ್ರಾಫಿಕ್ನಲ್ಲಿ ಸಿಲುಕಿ ತೊಂದರೆ ಅನುಭವಿಸುತ್ತಿರುವ ಎಲ್ಲ ಪ್ರಯಾಣಿಕರಿಗೆ ಕೇಂದ್ರದ ಈ ನೂತನ ಪಾಲಿಸಿಯು ವರದಾನವಾಗಲಿ ಅನ್ನೋದು ನಮ್ಮ ಆಶಯ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ.